ಗೈಸ್, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಅದು ಕೂಡ ಹೊಸದಾಗಿ ಬಂದಿರೋ ಮ್ಯೂಟೆಂಟ್ ರಘುಗೂ ರಿಷಾ ಗೌಡ್ಗೂ ಫೈಟಿಂಗ್ ನಡೀತಾ ಇದೆ. ಅಂಡ್ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ನ ನೋಡ್ತಿದ್ರೆ ಅಪ್ಪಿ ತಪ್ಪಿ ಏನಾದ್ರು ಮ್ಯೂಟೆಂಟ್ ರಘು ಅವ್ರು ಹಿಂಗೇನಾದ್ರು ಅಂದುಬಿಟ್ರೆ ಪಕ್ಕದಲ್ಲಿರೋ ಮೂಳೆ ಮುರ್ಕೊಂಡು ಹೊರಗಡೆ ಬರೋದಂತೂ ಗ್ಯಾರಂಟಿ. ಅಂಡ್ ಅವ್ರು ಕೂಡ ಹಂಗೆ ಆಡ್ತಿದ್ರೆ, ಹುಡುಗಿರಂತ ನೋಡ್ತಿಲ್ಲ, ಹುಡುಗ್ರಂತ ನೋಡ್ತಿಲ್ಲ. ಇನ್ನು ಇದ್ರ ಮಧ್ಯೆ ಗಿಲ್ಲಿನ ಕೆಡುವಕ್ಕೆ ಧನುಷ್ ಅವರು ಬಲ್ವಂತವಾಗಿ ಅವ್ರ ಹತ್ರ ಇರೋ ಕಾಯಿನ ಕಿತ್ಕೊಳ್ತಿದಾರೆ. ಅವ್ರು ಅಣ್ಣ ನನ್ ಜೋಬಲ್ ಇದೆ ಬಿಡೋಣ ಅಂತಿದ್ದಾರೆ. ಅವ್ರದ್ದೊಂದು ಕಾಮಿಡಿ, ಇಲ್ಲಿ ಸೀರಿಯಸ್ ಹೆಂಗ್ ನೋಡ್ಬೇಕು ಇದನ್ನ. ಅಂಡ್ ಆ ಮನೆಯಲ್ಲಿ ಎಲ್ರು ನೋಡ್ತಿದ್ರೆ ಮ್ಯೂಟೆಂಟ್ ರಘುವ್ರಿಗೆ ಸಮಾನೇ ಇಲ್ಲ ಅನ್ನೋಂಗಿದ್ದಾರೆ. ಆ ಒಂದು ಪರ್ಸನಾಲಿಟಿ. ಇವರೆಲ್ಲ ಸೈಡ್ಗೋ ನಿಂತ್ಕೊಳ್ತಾರೆ, ಬಿದ್ದಿರೋರು ನೋಡಿ ನಗ್ತಾರೆ. ನನ್ಗಂತೂ ವಿಚಿತ್ರ ಅನಿಸ್ತಾ ಇದೆ. ನೀವೊಂದ್ಸಲ ಪ್ರೋಮೋ ನೋಡ್ಕೊಂಡ್ ಬನ್ನಿ, ಮುಂದೆ ಮಾತಾಡುವ. 3 ತಂಡಗಳಿಂದ ನಾಣ್ಯಗಳನ್ನು ಹೆಕ್ಕಿ ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಎದುರಾಳಿ ತಂಡಗಳಿಂದ ನಾಣ್ಯಗಳನ್ನು ಕಾಪಾಡಿಕೊಳ್ಳಬೇಕು. ಬಡಿದ್ರಲ್ಲ ಅವ್ರು ತೆಗೆದು ಏನ್ ಬೇಕಾದ್ರೆ ಮಾಡ್ಬೋದು. ಅವ್ರ ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ಗೈಸ್, ಪ್ರೋಮೋದಲ್ಲಿ ಇವರೆಲ್ಲ ಟಾಸ್ಕ್ ಆಡೋ ರೀತಿನ ನೋಡ್ತಿದ್ರೆ ನನ್ಗೆ ಭಯ ಆಗ್ತಿದೆ. ಯಾರು ಏನ್ ಮಾಡ್ಕೊಳ್ತಾರಪ್ಪ ಟಾಸ್ಕ್ ಆಡೋ ಬರದಲ್ಲಿ ಅಂತ. ಯಾಕೆಂದ್ರೆ ಮ್ಯೂಟೆಂಟ್ ರಘುವ್ರು ಆಡೋ ರೀತಿನ ನೋಡ್ತಿದ್ದೀರಾ ನೀವು. ಹುಡುಗಿರ್ ಅನ್ನಂಗಿಲ್ಲ, ಹುಡುಗರು ಅನ್ನಂಗಿಲ್ಲ, ಏಕ್ದಮ್ ಕಸ್ಕೊಳ್ತಿದಾರ. ಅವ್ರ ಹತ್ರ ಏನ್ ಇದೋ ಕಾಯಿನ್ಸ್ ಅವನ್ನ. ಸೊ ಅದಕ್ಕೆ ನೀವು ಸಾಕ್ಷಿ ಅಂದ್ರೆ ರಿಷಾ ಗೌಡ್ ಅವ್ರು ಮಾತಾಡ್ತಿರೋದನ್ನ ನೋಡ್ತಾ ಇರ್ಬೋದು. ಅವ್ರು ಬಿದ್ದು ಬಿಟ್ಟಿದಾರೆ ತೆಳಗಡೆ, ಆದ್ರೂ ಬಿಡ್ತಾ ಇಲ್ಲ. ಅಂಡ್ ಇನ್ನು ಹುಡುಗರ ಹತ್ರ ಬಿಡ್ತಾರ, ಹೊಡೆದಾದ್ರೆ ಇಸ್ಕೊಂಡ್ಬಿಡ್ತಾರೆ. ಇನ್ನು ಅವ್ರ ಅಪ್ಪಿ ತಪ್ಪಿ ಏನಾದ್ರು ಒಂದ್ ಕೈ ಹಿಂಗ್ ಅಂದುಬಿಟ್ರೆ ಹುಡುಗರು ಅಲ್ಲಿ ಇಲ್ಲಿ ಹೋಗಿ ಬಿದ್ದು ಬಿಡ್ತಾರೆ. ಯಾರಿಗಾದ್ರೂ ಏನಾದ್ರು ಆಗೋದು ಪಕ್ಕ. ಸೊ ಸೇಫ್ ಆಗಿ ಆಡ್ಬೇಕು. ಏನೇ ಒಂದು ಮಾಡಿದ್ರು ಜಸ್ಟ್ ಕ್ಯಾಪ್ಟನ್ಸಿ ಅಲ್ಲಿ ಹೋಗ್ತಿರೋದು, ಕ್ಯಾಪ್ಟನ್ಸಿಗೋಸ್ಕರ ಆಡ್ತಿರೋದು. ಹೋದ್ರು ಹೋಯ್ತು ಕ್ಯಾಪ್ಟನ್ಸಿ, ಬಟ್ ಮನೆ ಒಳಗೆ ಇರೋದನ್ನೇ ಕಳ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಾ? ಸ್ವಲ್ಪ ಆಡೋದ್ರಲ್ಲೇ ಸ್ವಲ್ಪ ಕೇರ್ಫುಲ್ ಆಗಿ ಆಡ್ಬೇಕಂತ ಹೇಳ್ತೀವಿ ನಾವು. ಇನ್ನ ಈ ಕಡೆ ಗಿಲ್ಲಿ ಅವ್ರ ಹತ್ರ ಧನುಷ್ ಅವ್ರು ಕಸ್ಕೊಳಕ್ ಬಂದಿದ್ದಾರೆ ಕಾಯಿನ. ಅಣ್ಣ ಅವ್ರನ್ನ ದಬ್ಬಿ ಅದ್ ಕಾಯಿ ಉಳಿಸ್ಕೊಬಿಟ್ಟು ಮಲ್ಕೊಂಡ್ ಜೇಬೊಳಗೆ ಇಟ್ಕೊಂಡಿದೀನಿ ಬಿಡೋಣ ಅಂತ ಹೇಳ್ತಿದಾರೆ. ಯಪ್ಪ, ಕಾಮಿಡಿ ಗಿಲ್ಲಿ ಅವ್ರದಂದ್ರು ಒಂದು ಕಂಟೆಂಟ್. ಇನ್ನ ಹುಡುಗಿರೆಲ್ಲ ನಿಂತ್ಕೊಂಡು ನಗ್ತಿದ್ದಾರೆ. ಸೊ ಇವರು ಹುಡುಗರಲ್ಲಿ ನಿಮ್ಗೆ ಅನ್ಸೋ ಪ್ರಕಾರ ಮ್ಯೂಟೆಂಟ್ ರಘುವ್ರನ್ನ ಪಳಗ್ಸೋರು ಯಾರು ಇರ್ಬೋದು, ಯಾರು ಪಳಗಿಸ್ತಾರೆ? ಸೊ ಅವ್ರ ಹತ್ರ ಏನಾದ್ರು ಕಾಯಿನ್ಗಳನ್ನ ಕಸ್ಕೊಳ್ಳೋ ಪ್ರಯತ್ನ ಏನಾದ್ರು ಬೇರೆ ಮಾಡ್ತಾರ? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತಿನ ಎಪಿಸೋಡ್ ಮಾತ್ರ ಚಿಂದಿ ಆಗಿರುತ್ತಂತ ಅನ್ಸುತ್ತೆ. ಟಾಸ್ಕ್ ಜೊತೆಗೆ ಒಂದು ಕ್ಯೂರಿಯಾಸಿಟಿನ ಇರುತ್ತೆ. ಯಾರು ಮಿಸ್ ಮಾಡ್ಕೊಳ್ದೆ ಎಪಿಸೋಡ್ ನ ನೋಡಿ. ನಾನು ನೋಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.